ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಭೀಕರ ಅಪಘಾತದಿಂದ ಪಾದಚಾರಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಸಿನ ಅಪಘಾತದಿಂದ ಪಾದಚಾರಿ ಸಾವನ್ನಪ್ಪಿದ್ದಾರೆ. ರೂಪೇನ ಅಗ್ರಹಾರ ಬಸ್ ನಿಲ್ದಾಣದ ಬಳಿ ಈ ಘಟನೆಯಾಗಿದೆ. ಮಧ್ಯಾಹ್ನ 2 ಗಂಟೆಯಲ್ಲಿ ಪಾದಚಾರಿಗೆ ಗುದ್ದಿದೆ ಬಿಎಂಟಿಸಿ ಬಸ್ ಗುದ್ದಿದಂತ ರಭಸಕ್ಕೆ ಸ್ಥಳದಲ್ಲೇ ಪಾದಚಾರಿ ಸಾವನ್ನಪ್ಪಿದ್ದಾರೆ. KA 57F778 ನಂಬರ್ನ ಬಿಎಂಟಿಸಿಯ ಬಸ್ ಇದಾಗಿದೆ. ಪಾದಚಾರಿ ಹೋಗ್ತಾ ಇದ್ರು ರೂಪೇನ ಅಗ್ರಹಾರ ಬಸ್ ನಿಲ್ದಾಣದ ಬಳಿ. ಆ ಸಂದರ್ಭದಲ್ಲಿ ಪಾದಚಾರಿಗೆ ಬಸ್ ಗುದ್ದಿದೆ. ಯಾವಾಗ ಬಸ್ ಗುದ್ದುತ್ತಿದ್ದಂತೆ ಪಾದಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣ ಆಗಿತ್ತು. ಅದರ ಬೆನ್ನಲ್ಲೇ ಮತ್ತೆ ಇಂಥದ್ದೇ ಪ್ರಕರಣಗಳು ವರದಿಯಾಗ್ತಿವೆ. ಆ ನಿಟ್ಟಿನಲ್ಲಿ ಡೆಡ್ಲಿ ಅಟ್ಯಾಕ್ ಇದು. ಮಹಿಳೆಯೊಬ್ಬರು ಮೃತಪಟ್ಟಿದ್ರು. ಕಂಡಕ್ಟರ್ ಹೋಗಿ ಬಸ್ಸನ್ನ ಓಡಿಸಿ ಬಿಎಂಟಿಸಿ ಬಸ್ಸನ್ನ ಓಡಿಸಿ ಆ ಪ್ರಕರಣ ಇನ್ನೂ ಮಾಸಿಲ್ಲ. ಅದರ ನಡುವೆ ಬಿಎಂಟಿಸಿ ಬಸ್ ಹೋಗಿ ಪಾದಚಾರಿಗೆ ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ನಡೆದಿರೋದು. ಬಸ್ ಗುದ್ದಿದಂತ ರಭಸಕ್ಕೆ ಭೀಕರತೆ ಆಗಿರುತ್ತೆ. ಬಸ್ನ ಗುತ್ತು ಹೇಗಿರುತ್ತೆ ಅಂತ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಪ್ರಾಣ ಪಕ್ಷಿ ಅಲ್ಲೇ ಹಾರು ಹೋಗುತ್ತೆ. ಅದೇ ರೀತಿಯಾದಂತಹ ಭೀಕರ ಅಪಘಾತ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಬಸ್ ಗುದ್ದಿದಂತಹ ಹೊತ್ನಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಂತ ಬಸ್ ಇದು? ಬಸ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು? ಅಷ್ಟಕ್ಕೂ ಅಪಘಾತಕ್ಕೆ ಏನು ಕಾರಣ ಅಜಯ್? ಅಗ್ಲೇಶ್, ಬೆಂಗಳೂರಿನಲ್ಲಿ ಬಿಎಂಟಿಸಿಗೆ ಸಾಕಷ್ಟು ದಿನದಿಂದ ನೋಡ್ತಾ ಇದೀವಿ. ಸಾಕಷ್ಟು ಸಾವುಗಳಾಗ್ತಾ ಇದೆ. ಇವತ್ತು ಕೂಡ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ರೂಪೇನ ಅಗ್ರಹಾರದ ಬಳಿ ಬಿಎಂಟಿಸಿಗೆ ಮತ್ತೊಬ್ಬ ಯುವಕ ಬಲಿಯಾಗಿರುವಂತದ್ದು. ಅಂದ್ರೆ ರೂಪೇನ ಅಗ್ರಹಾರ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಹತ್ತುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿದೆ. ಆತ ಬಸ್ ಹತ್ತುವಂತ ವೇಳೆಯಲ್ಲಿ ಬಸ್ ಮುಂದಕ್ಕೆ ಚಲಾಯಿಸಿದ ನಂತರವಾಗಿ ಆಯಾ ತಪ್ಪಿ ಕೆಳಗಡೆ ಬೀಳ್ತಾನೆ. ಬಿದ್ದಂತ ಸಂದರ್ಭದಲ್ಲಿ ಮುಂಭಾಗದ ಟೈರ್ ಏನಿದೆ ಅದು ಆತನ ಮೇಲೆ ಹರಿದಿದೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ವ್ಯಕ್ತಿ ಸ್ಥಳದಲ್ಲಿ ಸಾಕಷ್ಟು ಒಂದು ನರಳಾಟವನ್ನ ಮಾಡ್ತಾ ಇದ್ದ. ಆತ ಇನ್ನೂ ಕೂಡ ಉಸಿರಾಟವನ್ನ ಆಡ್ತಾ ಇದೆ. ಆದ್ರೆ ಸ್ಥಳೀಯರು ಕೂಡ ವಿಡಿಯೋವನ್ನ ಮಾಡ್ಕೊಂತ ಇದ್ರು. ಆದ್ರೆ ಆಂಬ್ಯುಲೆನ್ಸ್ ಬರುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಡಿಲೇ ಆಗುತ್ತೆ. ಟ್ರಾಫಿಕ್ ಕೂಡ ಜಾಸ್ತಿ ಇರೋದ್ರಿಂದ ಮಳೆ ಕೂಡ ಬೀಳ್ತಾ ಇತ್ತು. ಹೀಗಾಗಿ ಟ್ರಾಫಿಕ್ ಇಂದ ಆಂಬ್ಯುಲೆನ್ಸ್ ಕೂಡ ತಡವಾಗಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯ KA 57 ಅಂದ್ರೆ ಶಾಂತಿನಗರ ಬಸ್ ಡಿಪೋ ಏನಿದೆ ಆ ಒಂದು ವ್ಯಾಪ್ತಿಗೆ ಬರುವಂತ ಬಿಎಂಟಿಸಿ ಬಸ್ ಏನಿದೆ ಅದು ಆಕ್ಸಿಡೆಂಟ್ ಆಗಿದೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಚಾಲಕ ಕೂಡ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಪರಾರಿ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಪೊಲೀಸರು ಆಕ್ಸಿಡೆಂಟ್ ಒಂದು ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಪರಾರಿ ಆಗಿರುವಂತ ಬಿಎಂಟಿಸಿ ಬಸ್ ಚಾಲಕ ಯಾರಿದ್ದಾನೆ ಆತನ ಪತ್ತೆಗಾಗಿ ಕೂಡ ಆ ಒಂದು ಬಲೆಯನ್ನ ಬಿಚ್ಚಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅಜಯ್.